ಸೊ ಎಲ್ರಿಗೂ ನಮಸ್ಕಾರ. ನಮ್ಮದು ಇವತ್ತಿನ ಸ್ಟಾಲ್ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅಂತೇಳಿ ನಮ್ಮದು ಬೆಂಗಳೂರಲ್ಲಿರೋದು. ಸೊ ನಮ್ಮದು ಬಂದು ಈ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಮತ್ತು ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದು ಅಂಗಸಂಸ್ಥೆ. ಸೊ ನಮ್ಮದು ಏನಂದರೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ನಮ್ಮದು ಕಾರ್ಯ ಹೇಗೆ ನಿರ್ವಹಿಸುತ್ತಂದರೆ, ನಮ್ಮ ಈ ಕರ್ನಾಟಕದಲ್ಲಿರುವಂಥ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮಾರ್ಗದರ್ಶನ ಸಂಸ್ಥೆಯಾಗಿ ಮತ್ತು ಅವರಿಗೆ ತರಬೇತಿ ಕೊಡುವಂಥ ಸಂಸ್ಥೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ಬೇರೆ ಬೇರೆ ಇಲಾಖೆಗಳಿಂದ ಹಲವಾರು ಇಲಾಖೆಗಳಿಂದ ಬೇರೆ ಬೇರೆ ಥರಂಥ ಒಂದು FPOಗಳಾಗಿದ್ದಾವೆ. ಈಗ ತೋಟಗಾರಿಕೆ ಇಲಾಖೆಯಿಂದ ಒಂದಿಷ್ಟು FPOs ಆಗಿದ್ದಾವೆ, ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದಿಷ್ಟು FPOs ಆಗಿದ್ದಾವೆ, ಹಾಗೂ ರೇಷ್ಮೆ ಇಲಾಖೆ ಆಗಿರ್ಬೋದು, ಮತ್ತು ಈ ಪಶುಸಂಗೋಪನಾ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಿಂದ ಒಂದಿಷ್ಟು FPO ರೈತರ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೇಗೆ FPOಗಳನ್ನು ನಾವು ಉತ್ತೇಜನ ಮಾಡಬೇಕು, ಹೇಗೆ FPOನ ಬಲವರ್ಧನೆ ಮಾಡಬೇಕು, ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಕಲ್ಪಿಸಿ ನಾವು ಒಂದಿಷ್ಟು ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀವಿ. ಮತ್ತು ಇನ್ನೊಂದು ನಮ್ಮದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPOs, ನಾವು ಒಂದಿಷ್ಟು ಲೈನ್ ಡಿಪಾರ್ಟ್ಮೆಂಟ್ಸ್ ಜೊತೆಗೆ, ಫಾರ್ ಎಕ್ಸಾಂಪಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೂ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ NCDC ಅಂತೇಳಿ ಅವರ ಒಂದು ಸಹಯೋಗದಲ್ಲಿ ನಾವು ಒಂದಿಷ್ಟು FPOಗಳನ್ನು ನಾವೇ ಸ್ವತಃ ಪ್ರೋತ್ಸಾಹನೆ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಒಂದು ಭಾಗವಾಗಿ ಇವತ್ತು ನಮ್ಮ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನು NCDC ಪ್ರಾಯೋಜಿತ ಒಂದು 4 FPOಗಳು ಇವತ್ತೊಂದು ಒಂದು ಸಸ್ಯಸಂತೆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಸೊ ಈ ಒಂದು ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPO ಸ್ಟಾಲಲ್ಲೇ ಅವರಿಗೆ ನಾವೊಂದು ಅವಕಾಶನ ಕೊಟ್ಟಿದ್ದೀವಿ. ಮತ್ತು ಆ ಒಂದಿಷ್ಟು FPOಗಳು ಯಾವ್ಯಾವ ಅಂದರೆ, ಒಂದು ಬೆಂಗಳೂರು ಪೂರ್ವ ತಾಲೂಕು FPO ಅಂತೇಳಿ, ಇದು ಬಂದು ಪನತ್ತೂರು ಬೆಂಗಳೂರು ನಗರ ಜಿಲ್ಲೆ, ಹಾಗೂ ಒಂದು ಅಗ್ರಗಣ್ಯ ರೈತ ಉತ್ಪಾದಕ ಸಂಸ್ಥೆ ಅಂತೇಳಿ ಇವರು ಬಂದು ನಾನಿಕಟ್ಟ ಸಿರ್ಸಿ ಹತ್ರ ಇರುವಂಥದ್ದು, ಹಾಗೂ ಗಡಿಗೇಶ್ವರ FPO ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕಲ್ಲಿರುವಂಥದ್ದು, ಹಾಗೂ ಅಲಮೇಲೆ FPO ಅಂತೇಳಿ ವಿಜಯಪುರ ಡಿಸ್ಟಿಕಲ್ಲಂತೂ ಇರುವಂಥ FPOs. ಜೊತೆಗೆ ಒಂದಿಷ್ಟು ನಾವು ಟ್ರೈಬಲ್ ಒಂದಿಷ್ಟು ಪ್ರಾಡಕ್ಟ್ಸ್ನ ಮೈಸೂರು ಪ್ರದೇಶದಲ್ಲಿರುವಂತಹ ಹೆಗ್ಗಡದೇವನ ಕೋಟೆ ಮತ್ತು ಹುಣಸೂರು ತಾಲೂಕಿನ ಒಂದಿಷ್ಟು ಬುಡಕಟ್ಟು ಜನಾಂಗದವರದ ಒಂದಿಷ್ಟು ಬುಡಕಟ್ಟು ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆಗಳಂತ ಮಾಡಿದ್ದೀವಿ. ಸೊ ಅವರು ಎಲ್ಲ FPOಸ್ನ ಪ್ರಾಡಕ್ಟ್ಸ್ನ ನಾವು ಇವತ್ತು ಒಂದು ಈ ಸ್ಟಾಲಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮದೊಂದು ಅಗ್ರಗಣ್ಯ ರೈತ ಉತ್ಪಾದಕ ಸಂಸ್ಥೆ ಅಂತೇಳಿ, ನಿಮಗೆಲ್ಲ ಗೊತ್ತಿರ್ಬೋದು, ಸಿರ್ಸಿ ಅಂದರೆ ನಮಗೆ ಮಲೆನಾಡು ಪ್ರದೇಶ ಆಗಿರುತ್ತೆ. ಸೊ ಮಲೆನಾಡಲ್ಲಿ ಏನೇನು ಒಂದು ಯುನೀಕ್ ಆಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಇದಾವೋ ಅವರು ಇವತ್ತೊಂದು ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ, ಜೊತೆಗೆ ಸೇಲ್ಸ್ಗೂ ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ ಕೊಳಲೆ ಅಂತೇಳಿ ಇದು ಬಿದಿರು. ಸೊ ಬಿದಿರೋದು ಬ್ಯಾಂಬೂ ಶೂಟ್ಸಿಂದ ಮಾಡಿರೋಂಥ ಇದೊಂದೊಂದು ವಿಶಿಷ್ಟವಾದಂಥ ಒಂದು ಉತ್ಪನ್ನ. ಜೊತೆಗೆ ಅವ್ರ ಕಡೆ ಒಂದಿಷ್ಟು ಜಾಕ್ ಫ್ರೂಟ್ ಚಿಪ್ಸ್ ಅಂತ ಮಾಡಿದ್ದಾರೆ, ಜೊತೆಗೆ ವಾಟೆ ಹುಳಿ ಪುಡಿ ಅಂತ ಮಾಡಿದ್ದಾರೆ, ಜೊತೆಗೆ ಈ ಬಾಳೆಹಣ್ಣಲ್ಲಿ ಸುಕೇಲಿ ಅಂತ ಹೇಳಿ ಮಾಡಿದ್ದಾರೆ. ಇವೆಲ್ಲನೂ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲೇ ಆಗ್ತಿರುವಂತಹ ಒಂದು ಕಾರ್ಯಚಟುವಟಿಕೆಗಳು. ಮತ್ತು ಇದರಿಂದ ಯಾಕೆ ನಾವು ಇವತ್ತು ಇಂಥ ಸಸ್ಯ ಸಂತೆಗಳಲ್ಲಾಗಿರ್ಬೋದು, ಈ ಥರ ಮೇಳಗಳಲ್ಲಾಗಿರ್ಬೋದು ನಾವು ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ, ಈಗ ಸಿರ್ಸಿಯಲ್ಲಿರುವಂತಹ ಪ್ರಾಡಕ್ಟು ಇವತ್ತು ಬೆಂಗಳೂರಿಗೆ ತಲುಪಬೇಕಂದ್ರೆ ಸೊ ಅದರಿಂದ ಎಷ್ಟೊಂದು ಶ್ರಮ ಇರುತ್ತೆ. ಮತ್ತು ಅವ್ರಿಗೆ ಏನಂದರೆ ಒಂದು ರೈತ ಉತ್ಪಾದಕ ಸಂಸ್ಥೆಯ ಒಂದು ಬಲವರ್ಧನೆ ಆಗಬೇಕಂದ್ರೆ ಅವ್ರಿಗೆ ಒಂದು ಮುಖ್ಯವಾಗಿ ಮಾರುಕಟ್ಟೆ ಬೇಕು. ನಾವು ಯಾವುದೊಂದು ಪ್ರಾಡಕ್ಟ್ ಮಾಡಿಬಿಡ್ತೀವಿ, ಸೇಲ್ ಮಾಡಿಬಿಡ್ತೀವಿ ಅಂತಲ್ಲ, ಅವ್ರಿಗೊಂದು ಮಾರುಕಟ್ಟೆ, ಒಂದು ಒಳ್ಳೆಯ ಮಾರುಕಟ್ಟೆ ಅವಕಾಶನ ನಾವು ಕಲ್ಪಿಸ್ಕೊಡ್ಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಈ ಒಂದು ಅವಕಾಶನ ಕೊಟ್ಟಿದೆ. ನಾವು ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ವಾಸುದೇವ್ ಸರ್ಗೂ ಹಾಗೂ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸದಾನಂದ್ ಸರ್ಗೂ ನಾವು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀವಿ. ಮತ್ತು ನಿಮಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದಾದರೆ, ಸೊ ಈಗೇನು ಈ ಮಲೆನಾಡು ಭಾಗದ ಒಂದಿಷ್ಟು ವಿಶಿಷ್ಟವಾದಂಥ ಪ್ರಾಡಕ್ಟ್ಸ್ ಹೇಳಿದ್ವಲ್ಲ, ಅದೇ ರೀತಿ ಒಂದಿಷ್ಟು ನಮ್ಮದು ಟ್ರೈಬಲ್ ಪ್ರಾಡಕ್ಟ್ಸ್ ಅಂತೇಳಿ, ಇದು ಬಂದು ಮೈಸೂರು ಭಾಗದ ಹೆಗ್ಗಡದೇವನ ಕೋಟೆ ಮತ್ತು ಹುಣಸೂರು, ಮತ್ತು ಒಂದಿಷ್ಟು ಕೊಡಗು ಭಾಗದಲ್ಲಿರುವಂಥ ವಾಸವಾಗಿರುವಂತಹ ಒಂದಿಷ್ಟು ಬುಡಕಟ್ಟು ಜನಾಂಗದವ್ರದ್ದು ಅವ್ರದ್ದೇ ಒಂದು ಸಂಸ್ಥೆಗಳಂತ ಮಾಡಿದ್ದಾರೆ. ಇದು ಬಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರದ ವತಿಯಿಂದ ಅವರ ಸಹಯೋಗದಲ್ಲಿ ನಾವು ಒಂದಿಷ್ಟು 4 ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆಗಳನ್ನು ಮಾಡಿದ್ದೀವಿ. ಸೊ ಅವರಲ್ಲಿ ಏನೇನು ಪ್ರಾಡಕ್ಟ್ಸ್ ಸಿಗ್ತವೆ, ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ನಾಗರಹೊಳೆ ಇದರಲ್ಲಿ ನಾವೊಂದು ಕಾಡು ಜೇನು. ಸೊ ಕಾಡು ಜೇನಕ್ಕೆ ಅದಕ್ಕೆ ಅಂತ ಒಂದು ವಿಶಿಷ್ಟವಾದಂತಹ ಒಂದು ಇಂಪಾರ್ಟೆನ್ಸ್ ಅಂತ ಇದೆ. ಜೊತೆಗೆ ಇನ್ನೊಂದು ಕಾಡು ಅರಿಶಿನ ಅಂತೇಳಿ ಸಿಗುತ್ತೆ, ಜೊತೆಗೆ ಶಿಗೆಕಾಯಿ ಪುಡಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಮತ್ತು ನೀವೆಲ್ಲ ಗೊತ್ತಿರ್ಬೋದು ಗಾಂಧಾರಿ ಮೆಣಸು ಅಂತೇಳಿ, ಆ ಮೆಣಸು ಆಗಿರ್ಬೋದು. ಸೊ ಇವೆಲ್ಲ ಉತ್ಪನ್ನಗಳನ್ನು ಅಲ್ಲೇ ವಾಸ ಮಾಡ್ತಿರುವಂಥ ಒಂದಿಷ್ಟು ಬುಡಕಟ್ಟು ಜನರು ಅವನ್ನ ಕಲೆಕ್ಟ್ ಮಾಡ್ಕೊಂಬಂದು ಅದನ್ನು ಪ್ರೊಸೆಸ್ ಮಾಡಿ ಈ ರೀತಿ ಒಂದು ಪ್ಯಾಕೆಟ್ ಮಾಡಿ ಈ ರೀತಿ ಅಂತ ಮೇಳಗಳಾಗಿರ್ಬೋದು, ಮತ್ತು ಹೊರಗಡೆ ಆನ್ಲೈನಲ್ಲಾಗಿರ್ಬೋದು, ಇದಕ್ಕೆಲ್ಲನೂ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಳಿಸ್ಕೊಡ್ಬೇಕಂತೇಳಿ ಈ ಒಂದು ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅವಕಾಶವನ್ನು ಕೊಟ್ಟಿದೆ. ಮತ್ತು ಇದರ ಜೊತೆಗೆ ಈ ಟ್ರೈಬಲ್ ಏನು FPOಗಳ ಜೊತೆಗೆ ನಮ್ಮದು ಕೇಂದ್ರ ಸರ್ಕಾರದ ವತಿಯಿಂದ PM ಜನಮನ್ ಕಾರ್ಯಕ್ರಮದ ಅಡಿಯಲ್ಲಿ 21 VDVKಗಳನ್ನು ನಾವು ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPOs ನಾವು ಅದಕ್ಕೆ ಮಾರ್ಗದರ್ಶನ ಸಂಸ್ಥೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆ 21 VDVKಗಳಲ್ಲಿ ಹೆಗ್ಗಡದೇವನ ಕೋಟೆ, ಹುಣಸೂರು, ಕೊಡಗು, ಪಿರಿಯಾಪಟ್ಟಣ ಭಾಗ ಮತ್ತು ನಂಜನಗೂಡು
ಅಷ್ಟು 5 ತಾಲೂಕುಗಳಲ್ಲಿ ನಾವು 21 ವಿಡಿಯೋಗಳನ್ನು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅವ್ರ ಕಡೆ ಅಷ್ಟೇ ಈ ಕಾಡಿನ ಉತ್ಪನ್ನಗಳು ಜೇನು, ಕಾಡು ಅರಿಶಿನ, ಜೊತೆಗೆ ಕೊಡಗು ಡಿಸ್ಟಿಕಲ್ಲಿ ಆಗಿರುವಂಥ ಒಂದಿಷ್ಟು ಕಾಫಿ ಪುಡಿ ಆಗಿರ್ಬೋದು. ಸೊ ಆ ಥರ ಬೇರೆ ಬೇರೆ ಉತ್ಪನ್ನಗಳನ್ನು ಈ ರೀತಿ ಈ ಥರ ಮಳಿಗೆಗಳಲ್ಲಿ ಪ್ರದರ್ಶನ ಮಾಡಿಕೊಂಡು ನಾವು ಸೇಲ್ಸ್ಗಂತ ನಾವು ಮಾಡ್ತಾಯಿದ್ದೀವಿ. ನಮಗೆ ಇದರಿಂದ ಇನ್ನೊಂದು ಏನಂದರೆ, ನಮಗೆ ಇಂಥ ಸಸ್ಯಸಂತೆ ಆಗಿರ್ಬೋದು, ಈ ಥರ ಮೇಳ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೆ ಒಂದು ಮಾರ್ಕೆಟ್ ಲಿಂಕೇಜಸ್ಸು, ಸೊ ನಮಗೇನು ಮಾರುಕಟ್ಟೆ ಸಂಪರ್ಕ ಅಂತ ಅನ್ನೋದು ಚೆನ್ನಾಗಿ ನಮಗೆ ಸಿಕ್ಕಿದೆ. ಜೊತೆಗೆ ಮಾರ್ಕೆಟ್ ಇದ್ರ ಜೊತೆಗೆ ನಮಗೂ ಈಗ ಎಲ್ಲೋ ನಾವು ಕಾಡಿನ ಪ್ರದೇಶದಲ್ಲಿ ವಾಸ ಮಾಡುವಂಥ ಬುಡಕಟ್ಟು ಜನರಿಗೆ ಸೊ ಈ ರೀತಿ ಬೆಂಗಳೂರಿಗೆ ಈ ಥರ ಎಕ್ಸ್ಪೋಸ್ ಆಗೋಕ್ಕೆ ಮೇನ್ ಕಾರಣರಾಗಿರುವಂಥ COE FP ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್.